ಮಾರನೇ ಸಿನಿಮಾ ತುಂಬ ಚೆನ್ನಾಗಿದೆ ಸಿನಿಮಾ. ಈ ನಮ್ಮ ಮೈಸೂರು ಕಡೆ ಮಾರನೇಮಿ ಅಂತಂದರೆ ಪಿತೃಪಕ್ಷ ಅಮಾವಾಸ್ಯೆ ದಿವಸ ಮಾಡ್ತೀವಿ. ಈ ಕಡೆ ಆ ಕಡೆ ಮಾರನೇಮಿ ಅಂತಂದರೆ ಮಂಗಳೂರು ಭಾಷೆಯಲ್ಲಿ ಒಂದು ಜಾತ್ರೆ ಒಂದು ಹಬ್ಬ ಅಂತ ಮಾಡ್ತಾರೆ. ಇಲ್ಲೂ ಅದು ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಸೀನು, ಒಳ್ಳೊಳ್ಳೆ ಡೈಲಾಗ್ಗಳು, ಒಂದು ಪರ್ಫಾರ್ಮೆನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಮಲೆನಾಡು ಪ್ರವಾಸ ಮಂಗಳೂರು ಸೈಡ್ ಭಾಷೆ ಅಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದೇ ಥರ ಡೈರೆಕ್ಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಮೇಕಿಂಗು, ಒಳ್ಳೊಳ್ಳೆ ಪ್ಲೇಸ್ಗಳನ್ನ ತೆಗೆದಿದ್ದಾರೆ. ಜೊತೆಗೆ ಅವರು ಸೆಂಟಿಮೆಂಟ್ ಅಂತೂ ತುಂಬ ಅತ್ಯದ್ಭುತವಾಗಿದೆ. ಪ್ರತಿಯೊಬ್ಬರು ಕೂತ್ಕೊಂಡು ಫ್ಯಾಮಿಲಿ ನೋಡುವಂಥ ಸಿನಿಮಾ. ಪ್ರತಿಯೊಬ್ಬರು ಕನ್ನಡ ಪ್ರೇಮಿಗಳು ಇಂಥ ಸಿನಿಮಾಗಳನ್ನ ನೋಡಬೇಕು. ಇಂಥ ಸಿನಿಮಾಗಳನ್ನ ಬೆಳೆಸಿದ್ರೆ ಮತ್ತೆ ಮತ್ತೆ ಡೈರೆಕ್ಟ್ರು ಮತ್ತು ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಕನ್ನಡದ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಸಿನಿಮಾ ಕೊಡೋಕ್ಕೆ ಒಂದು ಅವ್ರಿಗೆ ಮಾರ್ಗದರ್ಶನ ಆಗುತ್ತೆ ಅಂತ ಹೇಳ್ಕೊತೀನಿ. ಪ್ರತಿಯೊಂದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದು ಒಳ್ಳೆ ಮೆಸೇಜ್ ಇದೆ ಸರ್. ಯಾಕೆಂದರೆ ಒಂದು ಫ್ಯಾಮಿಲಿ ಲವ್ ಇರ್ಬೋದು, ಸೆಂಟಿಮೆಂಟ್ ಇರ್ಬೋದು, ತಾಯಿ ಸೆಂಟಿಮೆಂಟು, ಪ್ರತಿಯೊಂದು ಇಲ್ಲಿ ಅತ್ಯದ್ಭುತವಾಗಿದೆ. ಪ್ರತಿಯೊಂದು ಕ್ಯಾರೆಕ್ಟ್ರು, ಹೀರೋ ಹೀರೋಯಿನು, ಪೋಷಕರ ನಟಗಳು ಮಾಡಿದ್ರಲ್ಲ, ಎಲ್ಲರೂ ತುಂಬ ಅತ್ಯದ್ಭುತ ಮಾಡಿದೆ. ಮನಸ್ಸಿಗೆ ಮನುಕೂಲವಾದಂಥ ಸಿನಿಮಾ ಇದು. ಮನಸ್ಸಿಗೆ ತುಂಬ ನಾಟುತ್ತೆ, ಕಣ್ಣಲ್ಲಿ ನೀರು ಬರ್ತದೆ. ಇಂಥ ಸನ್ನಿವೇಶಗಳು ತುಂಬ ಇದ್ದಾವೆ. ಎಲ್ಲರೂ ನೋಡುವಂಥ ಸಿನಿಮಾ ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ಸಿನಿಮಾಕ್ಕೆ. ಆಲ್ ದ ಬೆಸ್ಟ್ ಮಾರನೇಮಿ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕುಟುಂಬ ಸಮೇತ ಬಂದು ಚಿತ್ರರಂಗಕ್ಕೆ ಬಂದು ನೋಡುವಂಥ ಚಿತ್ರ ಇದು. ಕನ್ನಡ ಚಿತ್ರರಂಗ ಮುಂದುವರಿಬೇಕು, ಬೆಳಿಬೇಕು, ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತಂದರೆ ಪ್ರತಿಯೊಬ್ಬರು ಒಂದು ಚಿತ್ರಮಂದಿರಕ್ಕೆ ಬಂದು ದಯವಿಟ್ಟು ನೋಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಆಲ್ ದ ಬೆಸ್ಟ್ ಮಾರನೇಮಿ ಚಿತ್ರದ ತಂಡದವ್ರಿಗೆಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಿನ್ನೂ ನೋಡಲಿಲ್ಲ, ನಾನು ಇನ್ನೂ ಸಿನಿಮಾ ನೋಡಬೇಕು. ಬಟ್ ಸಿನಿಮಾ ನೋಡಿದವರೆಲ್ಲ ಬಂದು ಏನೆಲ್ಲ ಹೇಳ್ತಾ ಇದ್ದಾರೆ, ತುಂಬ ಖುಷಿ ಆಗ್ತಾ ಉಂಟು. ಮಂಗಳೂರಿದ್ದು, ನಾನು ಮಂಗಳೂರಿನವಳು, ಸೊ ಮಂಗಳೂರಿದ್ದು ಟಾಪಿಕಲ್ಲಿ ಒಂದು ಸಿನಿಮಾ ಮಾಡಿದ್ದಾರೆ. ನನಗೆ ಅದರಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಸಿಕ್ಕಿದೆ. ನಾನು ಯಾರಿಗೆ ಗುರ್ತಾಗ್ತಾ ಇಲ್ಲ, ಬಟ್ ನಾನು ಹೇಳ್ತಾರೆ ಅದರಲ್ಲಿ ಅತ್ತೆ ರೋಲ್ ಮಾಡಿದ್ದೆ ನಾನು. ಹೌದು, ಆ್ಯಸ್ ಅನ್ ಆರ್ಟಿಸ್ಟ್ ಯಾವ ರೋಲ್ ಸಿಕ್ಕಿದ್ರು ಅದೇ ನನಗೆ ಖುಷಿ. ಅಲ್ಲಿ ಮಾಡಿದ್ದು ನಾನು ರಿಯಲ್ ಲೈಫಲ್ಲಿ ಗುರ್ತ ಸಿಗ್ತಾ ಇಲ್ಲ, ನಾನು ಅಲ್ಲಿ ಮಾಡಿದ್ದು ಕನ್ವಿನ್ಸ್ ಆಗಿದೆ ಅಂತೆ. ಅದು ರಿವ್ಯೂ ಸಿಕ್ಕುವಾಗ ಖುಷಿ ಆಗ್ತಾ ಉಂಟು. ಆ್ಯಂಡ್ ಓವರ್ ಆಲ್ ಮೂವಿ ಸಹ ಎಲ್ಲರಿಗೆ ತುಂಬ ಖುಷಿಯಾಗಿ ತುಂಬ ಆ್ಯಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಮೂವಿ ಮುಗಿದ್ದು ಎಲ್ಲರೂ ಜನ ಹೊರಗೆ ಬರುವಾಗ ಅಳ್ತಾ ಎಲ್ಲ ಬರ್ತಾ ಇದ್ದಾರೆ. ಅದರಲ್ಲಿ ಏನೋ ನಮಗೆ ಒಂದು ಆರ್ಟಿಸ್ಟ್ ಆಗಿ ಒಂದು ಸಮಾಧಾನ. ಹಾಗೆ ಅವ್ರಿಗೆ ರೀಚ್ ಆಗಿದೆ, ಅವ್ರಿಗೆ ರಿಸೀವ್ ಮಾಡಿದೆ ಅವರ ಮೂವಿ ಅಂತ ಅನ್ನಿಸ್ತದೆ. ಸೊ ತುಂಬ ಖುಷಿ ಆಗ್ತದೆ. ತುಂಬ ಖುಷಿ ಆಯಿತು. ಆಲ್ರೆಡಿ ನಿನ್ನೆ ಪ್ರೀಮಿಯರ್ ಶೋಲ್ಲಿ ನಾವು ನೋಡಿದ್ವಿ. ನಾನು ಫಸ್ಟ್ ಟೈಮೇ ನೋಡ್ತಾ ಇರೋದು. ಕೆಲಸ ಮಾಡಿದ್ಮೇಲೆ 1 ವರ್ಷ ಆಯಿತು. ವೆರಿ ಗ್ರೇಟ್ಫುಲ್. ಒಳ್ಳೆ ಸಿನಿಮಾದಲ್ಲಿ ನಾವು ಕೆಲಸ ಮಾಡಿರೋದು, ಒಂದು ಅವಕಾಶ ಕೊಟ್ಟಿರೋ ನಿಶಾಂತ್ ಸರ್ಗೆ ಆಗಲಿ, ರಿಷಿತ್ ಶೆಟ್ಟಿಗೆ ತುಂಬ ಗ್ರೇಟ್ಫುಲ್ ಇದ್ದೀವಿ. ಸೊ ಯಾರೆಲ್ಲ ಸಿನಿಮಾ ಇದ್ರ ಬಗ್ಗೆ ಯಾರಿಗೂ ರೀಚ್ ಆಗಿಲ್ಲ ಅಂತ ಯಾರಿಗೆ ಅಂದ್ಕೊಂಡಿದ್ದೀರಾ, ಈ ವರ್ಡ್ ಆಫ್ ಮೌತಲ್ಲೇ ಇದು ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಸಿನಿಮಾ ಅಷ್ಟು ಚೆನ್ನಾಗಿದೆ, ಎಲ್ಲ ಇಮೋಷನ್ಸ್ಗಳು ಇದೆ ಇದರಲ್ಲಿ. ದಯವಿಟ್ಟು ಯಾರು ಈ ಸಿನಿಮಾನ ಮಿಸ್ ಮಾಡ್ಕೋಬೇಕು. ಯಾಕಂದರೆ ಥಿಯೇಟ್ರಿಕಲ್ ಫಿಲ್ಮ್ ಸಿನಿಮಾ ಇದು. ಸೊ ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹೌದು ಹೌದು ಹೌದು. ಸೀನ್ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಅಂತ ನನಗೆ ಹೇಳೋಕ್ಕೆ ತುಂಬ ಕಷ್ಟ ಆಗಿದೆ. ಬಿಕಾಸ್ ನಾವು ಥ್ರೂ ಔಟ್ ಜರ್ನಿ ಮಾಡಿರೋದ್ರಿಂದ ಎಲ್ಲರೂ ಪರ್ಫಾರ್ಮ್ ಮಾಡ್ಬೇಕಾದ್ರೆ ನಾವು ಅಷ್ಟೇ ಅಚ್ಚುಕಟ್ಟಾಗಿ ತುಂಬ ಇಂಟ್ರೆಸ್ಟಿಂಗಾಗಿ ನೋಡ್ತಾ ಇದ್ವಿ. ಈ ಸೀನ್ ಹೆಂಗೆ ಬರುತ್ತೆ, ಈ ಸೀನ್ ಹೆಂಗೆ ಬರುತ್ತೆ ಅನ್ನೋದೇ ನಮಗೆ. ಕಿಲ್ಲಿಂಗ್ ಸೀನ್ ಮಾತ್ರ ನಮಗೆ, ಯಾಕಂದರೆ ಆ ಅಗ್ರೆಸಿವ್ ನಾವು ಸೀರಿಯಲಲ್ಲಿ ನೋಡಿರಲಿಲ್ಲ. ಅದನ್ನು ನಮಗೆ ಸಿನಿಮಾದಲ್ಲೇ ನೋಡೋಕ್ಕೆ ಸಿಕ್ಕಿರೋದು. ಸೊ ಈ ಥರ ಪರ್ಫಾರ್ಮೆನ್ಸ್ ರಿತ್ವಿಕಿಂದನೂ ಬಂದಿರೋದು ನಮಗೆ ತುಂಬ ಖುಷಿ ಇದೆ. ಇನ್ನಷ್ಟು ಅವ್ರಿಗೂ ಒಂದು ಒಳ್ಳೊಳ್ಳೆ ಸಿನಿಮಾ ಬರಲಿ. ಈ ಥರ ಎಕ್ಸ್ಪೋಸ್ ಅಂದರೆ ಯಾವ ಥರ ಅವ್ರ ಇಮೋಷನ್ಸ್ನ ಇದರಲ್ಲಿ ತುಂಬ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಎಲ್ಲ ಅಗ್ರೆಸಿವ್ ಸೀನ್ಸ್ ಎಲ್ಲ ನೋಡ್ಬೇಕಾದ್ರೆ ತುಂಬ ಖುಷಿ ಆಯಿತು. ಈ ಥರದ್ದು ಪರ್ಫಾರ್ಮೆನ್ಸ್ ಇವ್ರ ಕಡೆಯಿಂದ ಮಾಡ್ಸೋಕ್ಕಾಗುತ್ತೆ ಅನ್ನೋದು ನಮಗೂ ಗೊತ್ತಾಯ್ತು. ಈಗ ತಾನೇ ಒಂದು ಅದ್ಭುತವಾದಂಥ ಒಂದು ಕನ್ನಡ ಸಿನಿಮಾ ನೋಡ್ಕೊಂಬಂದೆ, ಮಾರನೇಮಿ ಅಂತ. ಸೊ ಕತೆ, ಚಿತ್ರಕರ್ತೆ, ನಿರ್ದೇಶನ, ಆಮೇಲೆ ರಿಷಿ ಅವರು ತುಂಬ ಸಿನಿಮಾಗಳು ಮಾಡಿ ಒಂದೇ ಫೇಮಸ್ ನಿರ್ದೇಶಕರ ಥರನೇ ಕತೆ, ಚಿತ್ರಕಥೆ ಎಲ್ಲ ನಿರ್ದೇಶನ ಮಾಡಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ. ಆಮೇಲೆ ನನ್ನ ಪ್ರೀತಿಯ ಋತ್ವಿಕ್ ಅಣ್ಣವ್ರಿಗೂ ಒಳ್ಳೆಯದಾಗಲಿ. ಸೀರಿಯಲಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರೋ ಇದಕ್ಕೂ ಸಪೋರ್ಟ್ ಮಾಡಿ. ಸೀರಿಯಲ್ಕಿನ್ನ ಒಂದು 10 ಪಟ್ಟು ಜಾಸ್ತಿನೇ ಚೆನ್ನಾಗಿ ಆ್ಯಕ್ಟ್ ಮಾಡವ್ರೆ. ಆ್ಯಕ್ಟಿಂಗ್ ಆಗಲಿ, ಆಮೇಲೆ ಫೈಟ್ ಆಗಲಿ, ಆಮೇಲೆ ತಾಯಿ ಮಗನ ನಡುವೆ ಯಾವ ರೀತಿ ನಡೀತೈತೆ ಸೆಂಟಿಮೆಂಟ್ ಅನ್ನೋದು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಓವರಾಲ್ ಆಗಿ ಹೇಳ್ಬೇಕಂದ್ರೆ ಸಿನಿಮಾನೇ ತುಂಬ ಚೆನ್ನಾಗಿ ಬಂದಿದೆ. ಕರಾವಳಿ ಭಾಗದಾದರೂ ಕೂಡ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬ ಕನ್ನಡ ಜನತೆನೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಚಿತ್ರಮಂದಿರಕ್ಕೆ ಬಂದು ಸಿನಿಮಾಗಳು ನೋಡಿ. ಯಾಕಂದರೆ ಆ ನಿರ್ದೇಶಕರಿಗಾಗಲಿ, ಆ ಪ್ರೊಡ್ಯೂಸರ್ಗಳಿಗಾಗಲಿ
ಹೀರೋ ಹೀರೋಯಿನ್ಗಾಗಲಿ ಖುಷಿ ಆಗುತ್ತೆ. ನಮ್ಮ ಸಿನಿಮಾನು ಬಂದು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಸಿನಿಮಾ ನೋಡ್ತಾರಪ್ಪ, ಒಳ್ಳೆ ರಿವ್ಯೂ ಕೊಡ್ತಾರೆ, ಅವರಿಗೂ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮೀಡಿಯಾದವರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಪ್ರತಿಯೊಬ್ಬರಿಗೂ, ಯೂಟ್ಯೂಬ್ ಚಾನಲ್ಗಾಗಲಿ ಆಮೇಲೆ ನ್ಯೂಸ್ ಚಾನಲ್ಗಳಿಗಾಗಲಿ ಎಲ್ಲನೂ ಸಪೋರ್ಟ್ ಮಾಡ್ತೀರಾ. ಸಿನಿಮಾ ಬರೋಕ್ಕೂ ಮುಂಚೆನೂ ಸಪೋರ್ಟ್ ಮಾಡ್ತೀರಾ, ಸಿನಿಮಾ ಬಂದು ಹೋದ್ಮೇಲೂ ಸಪೋರ್ಟ್ ಮಾಡ್ತೀರಾ, ಸಿನಿಮಾ ಥಿಯೇಟ್ರಲ್ಲಿ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ತೀರಾ. ನಿಮಗೂ ಒಳ್ಳೇದಾಗಲಿ. ಓವರಾಲಾಗಿ ಹೇಳ್ಬೇಕಂದ್ರೆ ಸಿನಿಮಾ ಒಳ್ಳೇದಾಗಬೇಕು. ಇಂಥ ಸಿನಿಮಾಗಳಿಗೆ ಇಂಥ ಹೀರೋಗಳು ಇನ್ನೂ ಉಟ್ಕೊತಾ ಇರ್ಬೇಕು ಕನ್ನಡ ಚಿತ್ರರಂಗದಲ್ಲಿ. ಹೀರೋಗೂ ಒಳ್ಳೇದಾಗಲಿ, ಕನ್ನಡ ಚಿತ್ರರಂಗದಲ್ಲಿ ಒಂದು ನೆಲೆ ಊರಲಿ, ತುಂಬ ಎತ್ತರಕ್ಕೆ ಬೆಳೀಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲವ್ ಯು ಋತ್ವಿಕಣ್ಣ. ಮೂವಿ ಸೂಪರ್ ಆಗಿದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡೋವಂಥ ಮೂವಿ ಇದು. ಹೀರೋ ಮತ್ತು ಹೀರೋಯಿನ್ ಮೇಡಮ್ ಆ್ಯಕ್ಟಿಂಗ್ ಆದರೂ ಸೂಪರ್ ಆಗಿದೆ. ಒಂದು ಒಳ್ಳೆ ಲವ್ ಸ್ಟೋರಿ ಇದೆ. ಮತ್ತು ಈ ಫಿಲಮಲ್ಲಿ ಮದುವೆ ಆದಮೇಲೆ ಹೀರೋಯಿನ್ ಹೆಂಗೆ ಚೇಂಜ್ ಆಯ್ತಾರೆ ಅಂತ ಗೊತ್ತಾಗ್ಬೇಕಾದ್ರೆ ಈ ಫಿಲಮ್ ಬಂದು ನೋಡಿ. ಮೂವಿ ಮಾತ್ರ ಸೂಪರ್. ಹುಳಿ ಡ್ಯಾನ್ಸ್ ಅಂತೂ ಮಂಗಳೂರು ಸೈಡ್ ಹೆಂಗೆ ಮಾಡ್ತಾರೆ ಅದೇ ಥರ ಮಾಡಿದ್ದಾರೆ. ಅಲ್ಲಿದ್ದು ಒಂದು ಕತೆ ತೊಗೊಂಬಂದು ಕನ್ನಡದಲ್ಲಿ ಮಾಡಿದಾರಲ್ಲ, ಸೂಪರ್ ಆಗಿದೆ ಮೂವಿ. ಕನ್ನಡ ಸಿನಿಮಾ ಬೆಳೆಸೋಣ, ಕನ್ನಡ ಸಿನಿಮಾ ಉಳಿಸೋಣ. ಆಲ್ ದ ಬೆಸ್ಟ್ ಮಾರ್ನವಮಿ.